ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಶರ್ಲಾಕ್ ಹೋಮ್ಸ್ ಸೀಸನ್ 3 ಎಪಿಸೋಡ್ 4ನ ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿದ್ದೀವಿ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ನಾವು ಶರ್ಲಾಕ್ ಹೋಮ್ಸ್ನ ನೋಡ್ತೀವಿ. ಅವನು ಪ್ಲೇನ್ನಲ್ಲಿ ಇಂಗ್ಲೆಂಡ್ಗೆ ವಾಪಸ್ ಬರ್ತಿರ್ತಾನೆ. ಇಲ್ಲಿ ಅವನನ್ನ ಮೈಕ್ರಾಫ್ಟ್ ಕರೆಸಿರ್ತಾನೆ. ಇದರ ಜೊತೆಗೆ ನೆಕ್ಸ್ಟ್ ಟೈಮ್ ಶಿಫ್ಟ್ ಆಗಿ 1895ಕ್ಕೆ ಹೋಗುತ್ತೆ. ಅಲ್ಲಿ ಶರ್ಲಾಕ್ ಹೋಮ್ಸ್, ವಾಟ್ಸನ್ ಮತ್ತೆ ಅಲ್ಲಿನ ಜನರೆಲ್ಲ ಈ ಹಳೆ ಕಾಲದ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಇದೆಲ್ಲ ಹೆಂಗಿರುತ್ತೆ ಅಂದ್ರೆ ನಾವು ಶರ್ಲಾಕ್ ಹೋಮ್ಸ್ ಬುಕ್ಸ್ನಲ್ಲಿ ಓದ್ತೀವಲ್ಲ, ಥೇಟ್ ಹೆಂಗೆ ಇರುತ್ತೆ. ವಾಟ್ಸನ್ ಮದುವೆ ಆಲ್ರೆಡಿ ಆಗಿರುತ್ತೆ, ಆದ್ರೂ ಅವನು ಹೋಮ್ಸ್ ಜೊತೆ ಪ್ರತಿಯೊಂದು ಕೇಸ್ನಲ್ಲೂ ಇರ್ತಾನೆ ಮತ್ತೆ ಆ ಕೇಸ್ಗಳ ಬಗ್ಗೆ ಒಂದು ಮ್ಯಾಗಜಿನ್ನಲ್ಲಿ ಬರಿತಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ಮತ್ತು ವಾಟ್ಸನ್ ತಮ್ಮ ಮನೆಗೆ ಅಂದ್ರೆ ಬೇಕರ್ ಸ್ಟ್ರೀಟ್ಗೆ ಬರ್ತಾರೆ. ಅಲ್ಲಿ ಒಳಗಡೆ ಒಬ್ಬ ಲೇಡಿ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಕೂತಿರ್ತಾಳೆ. ಶರ್ಲಾಕ್ ಹೋಮ್ಸ್ ಅವಳ ಪರ್ಫ್ಯೂಮ್ ಸ್ಮೆಲ್ ನೋಡಿ ಇದು ಮೇರಿ ಅಂತ ಕಂಡುಹಿಡಿತಾನೆ. ನಿಜವಾಗ್ಲೂ ಅದು ಮೇರಿನೇ ಆಗಿರ್ತಾಳೆ. ಅವಳು ವಾಟ್ಸನ್ ಜೊತೆ ಜಗಳ ಆಡೋಕೆ ಬಂದಿರ್ತಾಳೆ. ಯಾಕಂದ್ರೆ ಮದುವೆ ಆದ್ಮೇಲೂ ವಾಟ್ಸನ್ ಅವಳಿಗೆ ಜಾಸ್ತಿ ಟೈಮ್ ಕೊಟ್ಟಿರಲ್ಲ, ಬದಲಾಗಿ ಮೋಸ್ಟ್ ಆಫ್ ದಿ ಟೈಮ್ ಶರ್ಲಾಕ್ ಹೋಮ್ಸ್ ಜೊತೆನೆ ಸ್ಪೆಂಡ್ ಮಾಡ್ತಿರ್ತಾನೆ. ಇವರಿಬ್ಬರ ಜಗಳ ನಡೀತಿರಬೇಕಾದ್ರನೆ ಅಲ್ಲಿಗೆ ಲೆಸ್ಟ್ರೇಡ್ ಬರ್ತಾನೆ. ಲೆಸ್ಟ್ರೇಡ್ ತುಂಬಾ ಹೆದರಿಕೊಂಡಿರ್ತಾನೆ. ಶರ್ಲಾಕ್ ಹೋಮ್ಸ್ ಏನಾಯ್ತು ಅಂತ ಕೇಳಿದಾಗ ಅವನು ಒಂದು ಘಟನೆ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅಮೀಲಿಯಾ ಅನ್ನೋ ಒಬ್ಬ ಹುಡುಗಿ ಇರ್ತಾಳೆ. ಅವಳ ಮದುವೆ ಆನಿವರ್ಸರಿ ಹಿಂದಿನ ದಿನಾನೇ ಆಗಿರುತ್ತೆ. ಅವಳು ಬ್ರೈಡ್ ಲುಕ್ನಲ್ಲಿ ಮದುಮಗಳ ಡ್ರೆಸ್ನಲ್ಲಿ ಬಂದು ಎಲ್ಲರ ಮೇಲೂ ಶೂಟ್ ಮಾಡ್ತಿರ್ತಾಳೆ. ಆದ್ರೆ ಆಮೇಲೆ ಬೇರೆಯವರನ್ನ ಕೊಲ್ಲೋ ಬದಲು ಅವಳ ಬಾಯಿಗೆ ಗನ್ ಇಟ್ಕೊಂಡು ಅವಳೇ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾಳೆ. ಆಮೇಲೆ ಅವಳ ಡೆಡ್ ಬಾಡಿನ ಅಲ್ಲಿಂದ ಮಾರ್ಚುವರಿಗೆ ಶಿಫ್ಟ್ ಮಾಡ್ತಾರೆ. ಅವಳ ಹಸ್ಬೆಂಡ್ ಹೆಸರು ಥಾಮಸ್ ಅಂತ. ಥಾಮಸ್ ಮಾರನೇ ದಿನ ಬೆಳಗ್ಗೆ ಅಮೀಲಿಯಾ ಬಾಡಿನ ಐಡೆಂಟಿಫೈ ಮಾಡೋಕೆ ಹೋಗ್ತಿರ್ತಾನೆ. ಆದ್ರೆ ದಾರಿಯಲ್ಲಿ ಕತ್ತಲಲ್ಲಿ ಸಡನ್ ಆಗಿ ಎಮಿಲಿಯಾ ಪ್ರತ್ಯಕ್ಷ ಆಗಿ ಥಾಮಸ್ನ ಶೂಟ್ ಮಾಡಿ ಸಾಯಿಸಿಬಿಟ್ಟಾಳೆ. ಆ ಸ್ಪಾಟ್ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ಇರ್ತಾನೆ. ಅವನು ಅಮೀಲಿಯಾನ ಕಣ್ಣಾರೆ ನೋಡ್ತಾನೆ. ಅವಳ ತಲೆ ಹಿಂದೆ ಗನ್ ಶೂಟ್ ಆಗಿರೋ ಗಾಯದ ಗುರುತು ಕೂಡ ಇರುತ್ತೆ. ಆಮೇಲೆ ಅಮೀಲಿಯಾ ಅಲ್ಲಿಂದ ಮಾಯ ಆಗ್ತಾಳೆ. ಈಗ ಜನರೆಲ್ಲ ಸಖತ್ ಹೆದರಿಕೊಂಡಿರ್ತಾರೆ. ಯಾಕಂದ್ರೆ ಆಲ್ರೆಡಿ ಎಮಿಲಿಯಾ ಸತ್ತು ಅವಳ ಬಾಡಿ ಮಾರ್ಚುವರಿಯಲ್ಲಿ ಇರುತ್ತೆ. ಹಂಗಿದ್ದ ಮೇಲೆ ಅಲ್ಲಿ ಬಂದವಳು ಅವಳ ಗೋಸ್ಟ್ ಭೂತ ಇರಬೇಕಲ್ವಾ ಅಂತ. ಆದ್ರೆ ಶರ್ಲಾಕ್ ಹೋಮ್ಸ್ಗೆ ಈ ಗೋಸ್ಟ್ ಅನ್ನೋ ವಿಷಯಗಳ ಮೇಲೆ ನಂಬಿಕೆ ಇರಲ್ಲ. ಲೆಸ್ಟ್ರೇಡ್ ಕಥೆ ಮುಗಿಸಿದ ತಕ್ಷಣ ಹೋಮ್ಸ್ ವಾಟ್ಸನ್ನ ಕರ್ಕೊಂಡು ಆ ಮಾರ್ಚುವರಿಗೆ ಹೊರಡ್ತಾನೆ. ಲೆಸ್ಟ್ರೇಡ್ ಕೂಡ ಹೋಗ್ತಾನೆ. ಆದ್ರೆ ಮೇರಿನ ಇವರು ಯಾವುದೇ ವಿಷಯದಲ್ಲೂ ಇನ್ವಾಲ್ವ್ ಮಾಡಲ್ಲ. ಅದಕ್ಕೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲೇ ಮಿಸಸ್ ಹಡ್ಸನ್ ಮೇರಿಗೆ ಒಂದು ಲೆಟರ್ ತಂದು ಕೊಡ್ತಾಳೆ. ಅದರ ಮೇಲೆ ಎಂ ಅಂತ ಬರೆದಿರುತ್ತೆ. ಎಂ ಅಂದ್ರೆ ಇಲ್ಲಿ ಮೈಕ್ರಾಫ್ಟ್ ಅಂತ. ಮೈಕ್ರಾಫ್ಟ್ ಮೇರಿನ ಕರೆಸ್ತಾನೆ. ಇನ್ಮುಂದೆ ಈ ಕೇಸ್ನ ಮೈಕ್ರಾಫ್ಟ್ಗಾಗಿ ಮೇರಿ ಕೂಡ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಹೋಮ್ಸ್ ಮತ್ತೆ ವಾಟ್ಸನ್ ಮಾರ್ಚುವರಿಗೆ ತಲುಪ್ತಾರೆ. ಅಲ್ಲಿ ಎಮಿಲಿಯಾ ಬಾಡಿನ ಚೈನ್ಗಳಿಂದ ಕಟ್ಟಿ ಹಾಕಿರ್ತಾರೆ. ಯಾಕಂದ್ರೆ ಜನ ಅಷ್ಟೊಂದು ಹೆದರಿರ್ತಾರೆ. ಅಲ್ಲಿಗೆ ಮಾಲಿ ಹೂಪರ್ ಬರ್ತಾಳೆ. ಅವಳು ಗಂಡಸಿನ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಅವಳು ಒಂದು ವಿಷಯ ತೋರಿಸ್ತಾಳೆ. ಡೆಡ್ ಬಾಡಿಯ ಕೈಯಲ್ಲಿ ರಕ್ತ ಇರುತ್ತೆ, ಆದ್ರೆ ಅವಳು ಸತ್ತಾಗ ಕೈಯಲ್ಲಿ ರಕ್ತ ಇರಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಗೋಡೆ ಮೇಲೆ ಯು ಅಂತ ಬರೆದಿರುತ್ತೆ, ಮುಂಚೆ ಅದು ಇರಲಿಲ್ಲ. ಇದನ್ನ ನೋಡಿ ಶರ್ಲಾಕ್ ಹೋಮ್ಸ್ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ. ಸ್ವಲ್ಪ ದಿನ ಕಳೆಯುತ್ತೆ. ಈ ಮಧ್ಯೆ ಕಂಟಿನ್ಯೂಸ್ ಆಗಿ ತುಂಬಾ ಜನ ಸಾಯ್ತಿರ್ತಾರೆ. ಸತ್ತವರೆಲ್ಲ ತಾವು ಆ ಬ್ರೈಡ್ ಎಮಿಲಿಯಾ ಭೂತನ ನೋಡಿದ್ದೀವಿ ಅಂತಾನೆ ಹೇಳ್ತಿರ್ತಾರೆ. ಇದಕ್ಕೆ ಶರ್ಲಾಕ್ ಹೋಮ್ಸ್ ಲೆಸ್ಟ್ರೇಡ್ಗೆ ಹೇಳ್ತಾನೆ, ಇದೆಲ್ಲ ಜನರೇ ಕ್ರಿಯೇಟ್ ಮಾಡಿರೋ ಕಥೆ ಇರಬೇಕು. ಯಾರನ್ನಾದ್ರೂ ಕೊಲೆ ಮಾಡಬೇಕಾದ್ರೆ ಈ ಬ್ರೈಡ್ ಎಮಿಲಿಯಾ ಭೂತದ ಹೆಸರನ್ನ ಯೂಸ್ ಮಾಡ್ಕೊಂಡು ಸುಳ್ಳು ಕಥೆ ಕಟ್ಟಿರ್ತಾರೆ ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ಮತ್ತು ವಾಟ್ಸನ್ ಮೈಕ್ರಾಫ್ಟ್ನ ಮೀಟ್ ಮಾಡೋಕೆ ಹೋಗ್ತಾರೆ. ಇಲ್ಲಿ ಮೈಕ್ರಾಫ್ಟ್ ಅತಿಯಾಗಿ ತಿಂದು ತುಂಬಾ ದಪ್ಪ ಆಗಿರ್ತಾನೆ. ಮೈಕ್ರಾಫ್ಟ್ ಶರ್ಲಾಕ್ ಹೋಮ್ಸ್ಗೆ ಲೇಡಿ ಕಾರ್ಮೈಕಲ್ ಅನ್ನೋ ಕೇಸ್ ಕೊಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಲೇಡಿ ಕಾರ್ಮೈಕಲ್ ಶರ್ಲಾಕ್ ಹೋಮ್ಸ್ ಮನೆಗೆ ಬಂದು ತನ್ನ ಕಥೆ ಹೇಳ್ತಾಳೆ. ನನ್ನ ಹಸ್ಬೆಂಡ್ ಹೆಸರು ಯೂಸ್ಟಸ್ ಅಂತ. ಕೆಲವು ದಿನಗಳ ಹಿಂದೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಿರಬೇಕಾದ್ರೆ ಯೂಸ್ಟಸ್ ಹೆಸರಿಗೆ ಒಂದು ಲೆಟರ್ ಬಂತು. ಅದರೊಳಗೆ ಕೆಲವು ಸೀಡ್ಸ್ ಇತ್ತು. ಆ ಸೀಡ್ಸ್ ನೋಡಿ ಯೂಸ್ಟಸ್ ಸಖತ್ ಹೆದರಿ ಹೋದ. ಆಮೇಲೆ ಒಂದು ರಾತ್ರಿ ಅವನು ಹಂಗೆ ಆಚೆ ಹೋದಾಗ ನಾನು ಅವನನ್ನ ಫಾಲೋ ಮಾಡ್ದೆ. ನಮ್ಮ ಮನೆ ಮುಂದೆ ಇರೋ ಒಂಥರ ಇರೋ ಜಾಗಕ್ಕೆ ಹೋದಾಗ ನಾವಿಬ್ಬರೂ ಅದೇ ಬ್ರೈಡ್ ಭೂತನ ನೋಡಿದ್ವಿ. ಅದನ್ನ ನೋಡಿ ಯೂಸ್ಟಸ್ ಹೆದರಿ ಪ್ರಜ್ಞೆ ತಪ್ಪಿ ಬಿದ್ದೋದ. ಶರ್ಲಾಕ್ ಹೋಮ್ಸ್ ಪ್ಲೀಸ್ ಈ ಕೇಸ್ ಸಾಲ್ವ್ ಮಾಡಿ ನನ್ನ ಹಸ್ಬೆಂಡ್ನ ಪ್ರಾಣ ಉಳಿಸಿ ಅಂತ ಕೇಳ್ತಾಳೆ. ಈಗ ಶರ್ಲಾಕ್ ಹೋಮ್ಸ್ ಯೂಸ್ಟಸ್ನ ಮೀಟ್ ಮಾಡ್ತಾನೆ. ಆದ್ರೆ ಯೂಸ್ಟಸ್ ಏನೂ ಆಗೇ ಇಲ್ಲ ಅನ್ನೋ ತರ ಆಕ್ಟ್ ಮಾಡ್ತಾನೆ. ಆ ಲೆಟರ್ ಯಾರೋ ಪ್ರಾಂಕ್ ಮಾಡಿರಬೇಕು, ನಾನು ಯಾವುದೇ ಬ್ರೈಡ್ನ ನೋಡಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ಹೋಮ್ಸ್ಗೆ ಗೊತ್ತು ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ.
ಯಾಕಂದ್ರೆ ಈ ತರ ಸೀಡ್ಸ್ ಕಳಿಸೋ ಮೆಥಡ್ ಅಮೆರಿಕಾದ ಅಂಡರ್ವರ್ಲ್ಡ್ನಲ್ಲಿ ಯೂಸ್ ಮಾಡ್ತಾರೆ, ಯಾರನ್ನಾದ್ರೂ ಬೆದರಿಸೋಕೆ ಈ ತರ ಮಾಡ್ತಾರೆ. ಯಾರು ಇದನ್ನ ಕಳಿಸಿದ್ದಾರೋ ಅವರಿಗೆ ಇದರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ ಅಂತ ಹೋಮ್ಸ್ಗೆ ಗೊತ್ತಾಗುತ್ತೆ. ಹೋಮ್ಸ್ ಲೇಡಿ ಕಾರ್ಮೈಕಲ್ಗೆ ಮನೆಯ ಎಲ್ಲಾ ಡೋರ್ಸ್ ಮತ್ತೆ ವಿಂಡೋಸ್ನ ಚೆನ್ನಾಗಿ ಲಾಕ್ ಮಾಡೋಕೆ ಹೇಳ್ತಾನೆ. ಹೋಮ್ಸ್ ಮತ್ತು ವಾಟ್ಸನ್ ಮನೆ ಆಚೆ ಇರೋ ಒಂದು ಸಣ್ಣ ಜಾಗದಲ್ಲಿ ಕೂತು ಇಡೀ ರಾತ್ರಿ ಆ ಬ್ರೈಡ್ ಬರೋದಕ್ಕಾಗಿ ವೇಟ್ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ದೂರದಲ್ಲಿ ಅವರಿಗೆ ಆ ಬ್ರೈಡ್ ತರ ಇರೋ ಒಂದು ಕಾಣಿಸುತ್ತೆ. ಇಬ್ಬರೂ ಬೇಗ ಆ ಕಡೆ ಓಡ್ತಾರೆ, ಆದ್ರೆ ಅವಳ ಹತ್ತಿರ ಹೋಗೋಷ್ಟರಲ್ಲಿ ಆ ಬ್ರೈಡ್ ಕಣ್ಣೆದುರೆ ಮಾಯ ಆಗ್ತಾಳೆ, ಥೇಟ್ ಭೂತದ ತರ. ಅಷ್ಟರಲ್ಲೇ ಮನೆ ಒಳಗಡೆಯಿಂದ ಗ್ಲಾಸ್ ಒಡೆಯೋ ಸೌಂಡ್ ಮತ್ತೆ ಯಾರೋ ಜೋರಾಗಿ ಕಿರುಚೋ ಸೌಂಡ್ ಕೇಳಿಸುತ್ತೆ. ಡೋರ್ಸ್ ಎಲ್ಲ ಲಾಕ್ ಇರೋದ್ರಿಂದ ಇವರು ವಿಂಡೋ ಗ್ಲಾಸ್ ಒಡೆದು ಒಳಗಡೆ ಹೋಗ್ತಾರೆ. ಹೋಮ್ಸ್ ವಾಟ್ಸನ್ಗೆ ಹೇಳ್ತಾನೆ, ನೀನು ಇಲ್ಲೇ ವಿಂಡೋ ಹತ್ತಿರಾನೇ ಇರು, ಯಾಕಂದ್ರೆ ಆ ಬ್ರೈಡ್ ಇಲ್ಲಿಂದಾನೇ ಎಸ್ಕೇಪ್ ಆಗೋಕೆ ಚಾನ್ಸ್ ಇರುತ್ತೆ. ವಾಟ್ಸನ್ನ ಅಲ್ಲೇ ಬಿಟ್ಟು ಹೋಮ್ಸ್ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಯೂಸ್ಟಸ್ ಡೆಡ್ ಬಾಡಿ ಬಿದ್ದಿರುತ್ತೆ, ಯಾರೋ ಅವನಿಗೆ ಚಾಕುವಿನಿಂದ ಚುಚ್ಚಿ ಕೊಂದಿರ್ತಾರೆ. ಇನ್ನೊಂದ್ ಕಡೆ ವಾಟ್ಸನ್ ಹಿಂದೆ ಅದೇ ಬ್ರೈಡ್ ಬಂದು ನಿಲ್ತಾಳೆ. ಅವಳನ್ನ ನೋಡಿ ವಾಟ್ಸನ್ಗೆ ಎಷ್ಟು ಹೆದರಿಕೆಯಾಗುತ್ತೆ ಅಂದ್ರೆ ಅವನ ಹತ್ತಿರ ಗನ್ ಇದ್ರೂ ಎಲ್ಲವನ್ನೂ ಬಿಟ್ಟು ಅಲ್ಲಿಂದ ಓಡಿ ಬಂದು ಬಿಡ್ತಾನೆ. ಯಾಕಂದ್ರೆ ನಿಜವಾದ ಭೂತಕ್ಕೆ ಯಾರು ತಾನೇ ಹೆದರಲ್ಲ ಹೇಳಿ. ಆ ಬ್ರೈಡ್ ಅಲ್ಲಿಂದ ಮಾಯ ಆಗ್ತಾಳೆ. ಈಗ ವಾಟ್ಸನ್ಗೆ ಈ ನಂಬಿಕೆ ಬಂದ್ಬಿಡುತ್ತೆ ಅದು ಭೂತನೇ ಅಂತ. ಆದ್ರೆ ಹೋಮ್ಸ್ಗೆ ಇನ್ನು ಗೋಸ್ಟ್ ಮೇಲೆ ನಂಬಿಕೆ ಬರಲ್ಲ. ಅಲ್ಲಿಗೆ ಪೊಲೀಸ್ ಬಂದಾಗ ಹೋಮ್ಸ್ ನೋಡ್ತಾನೆ, ಆ ಡೆಡ್ ಬಾಡಿ ಮೇಲೆ ಒಂದು ನೋಟ್ ಇರುತ್ತೆ, ಆದ್ರೆ ಮುಂಚೆ ಅವನು ನೋಡಿದಾಗ ಅಲ್ಲಿ ಯಾವ ನೋಟೂ ಇರಲಿಲ್ಲ. ಆ ನೋಟ್ ಮೇಲೆ ಮಿಸ್ ಮೀ ಅಂತ ಬರೆದಿರುತ್ತೆ. ಹೋಮ್ಸ್ಗೆ ತಕ್ಷಣ ಅರ್ಥ ಆಗುತ್ತೆ ಇದು ಮೋರಿಯಾಟಿ ಕಡೆಯಿಂದ ಬಂದಿರೋ ನೋಟ್ ಅಂತ. ಇದನ್ನ ನೋಡಿ ಅವನು ತುಂಬಾ ಹೆದರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಶರ್ಲಾಕ್ ಹೋಮ್ಸ್ ತನ್ನ ಮನೆಯಲ್ಲಿ ಕೂತು ಮೆಡಿಟೇಟ್ ಮಾಡ್ತಿರೋ ತರ ಕಾಣಿಸ್ತಾನೆ. ಆಕ್ಚುಲಿ ಅವನು ತನ್ನ ಮೈಂಡ್ ಪ್ಯಾಲೇಸ್ ಒಳಗಡೆ ಇರ್ತಾನೆ. ಹೊರಗಿನವರಿಗೆ ಅವನು ಸುಮ್ಮನೆ ಕೂತಿದ್ದಾನೆ ಅನ್ಸಿದ್ರು ಮೈಂಡ್ ಪ್ಯಾಲೇಸ್ ಒಳಗಡೆ ಅವನು ಈ ಕೇಸ್ನ ಪ್ರತಿಯೊಂದು ವಿಷಯದ ಬಗ್ಗೆ ಥಿಂಕ್ ಮಾಡ್ತಿರ್ತಾನೆ. ಇನ್ನು ಡೀಪ್ ಆಗಿ ಮೈಂಡ್ ಪ್ಯಾಲೇಸ್ ಒಳಗಡೆ ಹೋಗೋಕೆ ಅವನು ಸ್ವಲ್ಪ ಡ್ರಗ್ಸ್ ಕೂಡ ತಗೊಂಡಿರ್ತಾನೆ. ಅವನು ಮೈಂಡ್ ಪ್ಯಾಲೇಸ್ನಲ್ಲಿ ಇರಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಮೋರಿಯಾಟಿ ಬರ್ತಾನೆ. ಮೋರಿಯಾಟಿ ಅವನನ್ನ ಚುಡಾಯಿಸಿ ಆಮೇಲೆ ಗನ್ ತಗೊಂಡು ತನ್ನ ತಲೆಗೆ ಶೂಟ್ ಮಾಡ್ಕೊಂತಾನೆ. ಆದ್ರೆ ಶೂಟ್ ಮಾಡಿದ ತಕ್ಷಣ ವಾಪಸ್ ಎದ್ದು ನಿಲ್ತಾನೆ. ಹೋಮ್ಸ್ಗೆ ಶಾಕ್ ಆಗುತ್ತೆ, ಇವನು ಶೂಟ್ ಮಾಡ್ಕೊಂಡ್ರು ಹೆಂಗೆ ಬದುಕಿದ್ದಾನೆ ಅಂತ. ಅಷ್ಟರಲ್ಲೇ ಸುತ್ತಮುತ್ತ ಇರೋ ವಸ್ತುಗಳೆಲ್ಲ ಶೇಕ್ ಆಗೋಕೆ ಸ್ಟಾರ್ಟ್ ಆಗ್ತವೆ. ಆಗ ಮೋರಿಯಾಟಿ ಹೇಳ್ತಾನೆ, ಇಲ್ಲಿ ವಿಷಯ ನೀನು ಹೇಗೆ ಬೀಳ್ತೀಯಾ ಅನ್ನೋದಲ್ಲ, ನೀನು ಹೇಗೆ ಲ್ಯಾಂಡ್ ಆಗ್ತೀಯಾ ಅನ್ನೋದು ಮುಖ್ಯ. ಈ ಲ್ಯಾಂಡಿಂಗ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ಶರ್ಲಾಕ್ ಹೋಮ್ಸ್ ಕಣ್ಣು ಬಿಡ್ತಾನೆ. ಈಗ ಅವನು ಪ್ರೆಸೆಂಟ್ ಟೈಮ್ನಲ್ಲಿ ಪ್ಲೇನ್ ಒಳಗಡೆ ಕೂತಿದ್ದಾನೆ. ಯಾವ ಪ್ಲೇನ್ನಲ್ಲಿ ಇಂಗ್ಲೆಂಡ್ಗೆ ಬರ್ತಿದ್ದನೋ ಆ ಪ್ಲೇನ್ ಈಗ ಲ್ಯಾಂಡ್ ಆಗ್ತಿದೆ, ಅದಕ್ಕೆ ಅದು ಅಷ್ಟೊಂದು ಶೇಕ್ ಆಗ್ತಿತ್ತು. ಅಂದ್ರೆ ಇಷ್ಟೊತ್ತು ನಾವು ನೋಡಿದ ಆ ಹಳೆ ಕಾಲದ ಸ್ಟೋರಿ ಎಲ್ಲವೂ ಶರ್ಲಾಕ್ ಹೋಮ್ಸ್ನ ಮೈಂಡ್ ಪ್ಯಾಲೇಸ್ ಒಳಗಡೆ ನಡೀತಿದ್ದ ಇಮ್ಯಾಜಿನೇಷನ್ ಅಷ್ಟೇ. ಅವನ ಇಮ್ಯಾಜಿನೇಷನ್ ಪವರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅವನು ತನ್ನ ಮೈಂಡ್ ಒಳಗಡೆನೆ ಇಷ್ಟೊಂದು ದೊಡ್ಡ ಕಥೆ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಈಗ ಪ್ಲೇನ್ ಹತ್ತಿರ ಅವನನ್ನ ರಿಸೀವ್ ಮಾಡೋಕೆ ಮೈಕ್ರಾಫ್ಟ್, ವಾಟ್ಸನ್ ಮತ್ತೆ ಮೇರಿ ಬಂದಿರ್ತಾರೆ. ಅವರೆಲ್ಲ ಹೇಳ್ತಾರೆ ಮೋರಿಯಾಟಿ ವಾಪಸ್ ಬಂದಿದ್ದಾನೆ ಅಂತ. ಆಕ್ಚುಲಿ ಕೆಲವು ದಿನಗಳ ಹಿಂದೆ ಸಡನ್ ಆಗಿ ದೊಡ್ಡ ದೊಡ್ಡ ಪಬ್ಲಿಕ್ ಟಿವಿಗಳಲ್ಲೆಲ್ಲ ಮೋರಿಯಾಟಿ ವಿಡಿಯೋ ಪ್ಲೇ ಆಗೋಕೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ನೋಡಿ ಎಲ್ಲರಿಗೂ ಮೋರಿಯಾಟಿ ಬದುಕಿದ್ದಾನೆ ಅನ್ಸಿರುತ್ತೆ. ಆದ್ರೆ ಹೋಮ್ಸ್ ಹೇಳ್ತಾನೆ, ನನಗೆ ಈಗ 150 ವರ್ಷ ಹಳೆ ಅಮೀಲಿಯಾ ಕೇಸ್ ಸಾಲ್ವ್ ಮಾಡಬೇಕು. ಹೋಮ್ಸ್ ಹತ್ತಿರ ಆ ಕೇಸ್ನ ಅಕ್ಯುರೇಟ್ ಡೀಟೇಲ್ಸ್ ಇರೋದ್ರಿಂದ ಅವನು ಅದನ್ನ ಮೈಂಡ್ ಪ್ಯಾಲೇಸ್ನಲ್ಲಿ ಕಂಟಿನ್ಯೂ ಮಾಡೋಕೆ ನೋಡ್ತಾನೆ. ಅವನು ಅನ್ಕೊಂತಾನೆ, ನಾನು ಏನಾದ್ರೂ 1895ರಲ್ಲಿ ಇದ್ದು ನನ್ನ ಜೊತೆ ಈಗ ಇರೋ ಕ್ಯಾರೆಕ್ಟರ್ಸ್ ಎಲ್ಲ ಅಲ್ಲೂ ಇದ್ದಿದ್ರೆ ನಾನು ಈ ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಿದ್ದೆ ಅಂತ. ಬೇರೆಯವರಿಗೆ ಇದು ಹುಚ್ಚುತನ ಅನ್ಸುತ್ತೆ, ಯಾಕಂದ್ರೆ ರಿಯಲ್ ಲೈಫ್ನಲ್ಲಿ ಅಷ್ಟು ದೊಡ್ಡ ಎನಿಮಿ ಮೋರಿಯಾಟಿ ವಾಪಸ್ ಬಂದಿದ್ದಾನೆ. ಆದ್ರೆ ಹೋಮ್ಸ್ ಮಾತ್ರ ಯಾರ ಮಾತು ಕೇಳದೆ ಮತ್ತೆ ಮೈಂಡ್ ಪ್ಯಾಲೇಸ್ ಒಳಗಡೆ ಹೋಗ್ತಾನೆ. ಮೈಂಡ್ ಪ್ಯಾಲೇಸ್ನಲ್ಲಿ ವಾಟ್ಸನ್ ಅವನನ್ನ ಮೀಟ್ ಮಾಡೋಕೆ ಬರ್ತಾನೆ. ಅವರಿಬ್ಬರು ಮಾತಾಡ್ತಿರಬೇಕಾದ್ರೆ ಮೇರಿಯಿಂದ ಒಂದು ಲೆಟರ್ ಬರುತ್ತೆ. ಅವಳು ಅವರನ್ನ ಒಂದು ಚರ್ಚ್ಗೆ ಕರೀತಿರ್ತಾಳೆ, ಯಾಕಂದ್ರೆ ಅವಳು ಕೂಡ ಬ್ಯಾಕ್ಗ್ರೌಂಡ್ನಲ್ಲಿ ಕೇಸ್ ಸಾಲ್ವ್ ಮಾಡ್ತಾ ತುಂಬಾ ವಿಷಯ ತಿಳ್ಕೊಂಡಿರ್ತಾಳೆ. ಹೋಮ್ಸ್ ಹೇಳ್ತಾನೆ, ಮೇರಿ ಲೈಫ್ ಡೇಂಜರ್ನಲ್ಲಿದೆ, ನಾವು ಬೇಗ ಹೋಗಬೇಕು. ಇಬ್ಬರೂ ಚರ್ಚ್ಗೆ ಹೋದಾಗ ಮೇರಿ ಅವರನ್ನ ಒಂದು ಅಂಡರ್ಗ್ರೌಂಡ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ತುಂಬಾ ಜನ ಮುಖ ಮುಚ್ಚಿಕೊಂಡು ಯಾವುದೋ ಸೀಕ್ರೆಟ್ ಸೊಸೈಟಿ ತರ ಕೂತಿರ್ತಾರೆ. ಇಲ್ಲಿ ಶರ್ಲಾಕ್ ಹೋಮ್ಸ್ಗೆ ಇಡೀ ಕೇಸ್ ಆಗಿ ಅರ್ಥ ಆಗುತ್ತೆ. ಅವನು ಆ ಜನರ ಮಧ್ಯೆ ನಿಂತು ಎಕ್ಸ್ಪ್ಲೇನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಮಿಲಿಯಾ ತನ್ನನ್ನ ತಾನು ಶೂಟ್ ಮಾಡ್ಕೊಂಡಾಗ ಆಕ್ಚುಲಿ ಗನ್ ಫೈರ್ ಆಗಲೇ ಇಲ್ಲ. ಮುಂಚೆ ಅವಳು ಬೇರೆಯವರ ಮೇಲೆ ಶೂಟ್ ಮಾಡಿದ್ದು ಬರೀ ಜನರ ಅಟೆನ್ಷನ್ ಗ್ರಾಬ್ ಮಾಡೋಕೆ ಅಷ್ಟೇ.
ಆಮೇಲೆ ಅವಳು ತನ್ನ ಬಾಯಿಗೆ ಗನ್ ಇಟ್ಕೊಂಡಾಗ ಕೆಳಗಡೆ ಫೈರ್ ಮಾಡಿದ್ಲು. ಅದೇ ಟೈಮ್ಗೆ ಕತ್ತಲಲ್ಲಿ ಹಿಂದೆ ಇದ್ದ ಯಾರೋ ಒಬ್ಬರು ರೆಡ್ ಕಲರ್ ಬಣ್ಣವನ್ನ ಸ್ಪ್ರೇ ಮಾಡಿದ್ರು. ಅದನ್ನ ನೋಡಿ ಜನ ಅವಳ ತಲೆ ಒಡೆದು ರಕ್ತ ಬಂತು, ಅವಳು ಸತ್ತಳು ಅನ್ಕೊಂಡ್ರು. ಆಮೇಲೆ ಅವಳು ಬಿದ್ದ ಜಾಗದಲ್ಲಿ ಮುಂಚೆನೇ ಅವಳ ತರಾನೇ ಕಾಣೋ ಬೇರೆ ಒಂದು ಹುಡುಗಿಯ ಡೆಡ್ ಬಾಡಿನ ಇಟ್ಟಿದ್ರು. ಪೊಲೀಸರು ಮೊರ್ಚುವರಿಗೆ ತಗೊಂಡು ಹೋಗಿದ್ದು ಆ ಬೇರೆ ಹುಡುಗಿಯ ಬಾಡಿನ. ಅಮೀಲಿಯಾ ಅಲ್ಲಿವರೆಗೂ ಬದುಕಿದ್ದಳು. ಅವಳು ರಾತ್ರಿ ಹೋಗಿ ತನ್ನ ಹಸ್ಬೆಂಡ್ ಥಾಮಸ್ನ ಕೊಂದ್ಲು. ಆಮೇಲೆ ಕೊನೆಯಲ್ಲಿ ಚರ್ಚ್ನಲ್ಲಿ ನಿಜವಾಗ್ಲೂ ಶೂಟ್ ಮಾಡ್ಕೊಂಡು ಸತ್ತಳು. ಆಮೇಲೆ ರಾತ್ರಿ ಮತ್ತೆ ಬಾಡಿನ ಎಕ್ಸ್ಚೇಂಜ್ ಮಾಡಿದ್ರು. ಆಗ ಮೊರ್ಚುವರಿಗೆ ಬಂದಿದ್ದು ನಿಜವಾದ ಅಮೀಲಿಯಾ ಬಾಡಿ. ಇಷ್ಟೆಲ್ಲ ಕೇಳಿದ ಮೇಲೆ ಅಲ್ಲಿರೋ ಜನರೆಲ್ಲ ತಮ್ಮ ಮುಖದ ಮೇಲಿರೋ ಬಟ್ಟೆ ತೆಗಿತಾರೆ. ಅವರೆಲ್ಲ ಹೆಂಗಸರು. ಅವರು ಒಂದು ಸೀಕ್ರೆಟ್ ಸೊಸೈಟಿ ಫಾರ್ಮ್ ಮಾಡಿರ್ತಾರೆ. ಅವರು ಅಮೀಲಿಯಾ ಹಸ್ಬೆಂಡ್ನ ಯಾಕೆ ಕೊಂದ್ರು ಅಂದ್ರೆ ಅವನು ತುಂಬಾ ಅಬ್ಯೂಸಿವ್ ಆಗಿದ್ದ, ಹಿಂಸೆ ಕೊಟ್ಟಿದ್ದ, ಮತ್ತೆ ಆ ಮೇಲ್ ಡಾಮಿನೇಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ತಿರಲಿಲ್ಲ. ಅದು 1890ರ ಕಾಲ. ಅಲ್ಲಿ ಹೆಂಗಸರಿಗೆ ವೋಟ್ ಮಾಡೋ ರೈಟ್ಸ್ ಕೂಡ ಇರಲಿಲ್ಲ. ಅಮೀಲಿಯಾ ತನ್ನ ಪ್ರಾಣ ತ್ಯಾಗ ಮಾಡಿ ಆ ಸೊಸೈಟಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಳು. ಆ ಬ್ರೈಡ್ ಗೋಸ್ಟ್ ಹೆಸರಲ್ಲಿ ಬೇರೆ ಕೆಟ್ಟ ಗಂಡಸರನ್ನ ಕೊಲ್ಲೋಕೆ. ಯೂಸ್ಟಸ್ನ ಯಾಕೆ ಕೊಂದ್ರು ಅಂದ್ರೆ ಅವನು ಅಮೆರಿಕಾದಲ್ಲಿದ್ದಾಗ ಅಮೀಲಿಯಾನ ಯೂಸ್ ಮಾಡ್ಕೊಂಡಿದ್ದ. ಅಮೀಲಿಯಾಗೆ ಆ ಸೀಡ್ಸ್ ಕಳಿಸೋ ವಿಷಯ ಗೊತ್ತಿದ್ದಕ್ಕೆ ಅವಳು ಈ ಸೊಸೈಟಿಗೆ ಹೇಳಿಕೊಟ್ಟಿದ್ದಳು. ಈ ಸೊಸೈಟಿಯಲ್ಲಿ ಮಾಲಿ ಹೂಪ ಕೂಡ ಇದ್ದಳು. ಅವಳೇ ಮೊರ್ಚುವರಿಯಲ್ಲಿ ಬಾಡಿ ಎಕ್ಸ್ಚೇಂಜ್ ಮಾಡೋಕೆ ಹೆಲ್ಪ್ ಮಾಡಿದ್ದು. ಅಮೀಲಿಯಾ ಸತ್ತ ಮೇಲೆ ಬೇರೆ ಬೇರೆ ಹೆಂಗಸರು ಆ ಬ್ರೈಡ್ ಡ್ರೆಸ್ ಹಾಕೊಂಡು ಕೊಲೆ ಮಾಡ್ತಿದ್ರು. ಇನ್ನು ವಾಟ್ಸನ್ ಮತ್ತು ಹೋಮ್ಸ್ ಯೂಸ್ಟಸ್ ಮನೆ ಹತ್ತಿರ ನೋಡಿದ ಮಾಯ ಆಗೋ ಭೂತ ಇದೆಯಲ್ಲ, ಅದು ಬರೀ ಒಂದು ಮಿರರ್ ಟೆಕ್ನಿಕ್. ಆ ಕನ್ನಡಿಯ ರಿಫ್ಲೆಕ್ಷನ್ನಲ್ಲಿ ಬ್ರೈಡ್ ಕಾಣಿಸ್ತಿದ್ದಳು. ಅದಕ್ಕೆ ಸಡನ್ ಆಗಿ ಮಾಯ ಆಗೋಕೆ ಸಾಧ್ಯ ಆಯ್ತು. ಆ ಗ್ಲಾಸ್ ಒಡೆಯೋ ಸೌಂಡ್ ಬಂದಿದ್ದು ಆ ಹೆಂಗಸರು ಆ ದೊಡ್ಡ ಕನ್ನಡಿಯನ್ನ ಅಲ್ಲಿಂದ ಶಿಫ್ಟ್ ಮಾಡ್ತಿದ್ದಾಗ ಅದು ಒಡೆದು ಹೋಗಿರುತ್ತೆ ಅಷ್ಟೇ. ಕೊನೆಯಲ್ಲಿ ಎಮಿಲಿಯಾನ ಹೂತಿಟ್ಟಿರೋ ಜಾಗದಲ್ಲಿ ಆ ನಕಲಿ ಎಮಿಲಿಯಾ ಬಾಡಿನ ಕೂಡ ಹೂತಿಟ್ಟಿರ್ತಾರೆ. ಹೋಮ್ಸ್ ಹೇಳ್ತಾನೆ, ಯೂಸ್ಟಸ್ನ ಕೊಲ್ಲೋದ್ರಲ್ಲಿ ಅವನ ವೈಫ್ ಲೇಡಿ ಕಾಮೈಕಲ್ ಕೈವಾಡ ಕೂಡ ಇದೆ, ಅವಳು ಇಲ್ಲೇ ಇರಬೇಕು ಅಂತ. ಅಷ್ಟರಲ್ಲೇ ಒಬ್ಬಳು ಬ್ರೈಡ್ ಮುಖದ ಮೇಲಿರೋ ಬಟ್ಟೆ ತೆಗಿತಾಳೆ. ಆದ್ರೆ ಅಲ್ಲಿರೋದು ಲೇಡಿ ಕಾಮೈಕಲ್ ಅಲ್ಲ, ಮೊರಿಯಾಟಿ. ಅವನನ್ನ ನೋಡಿ ಹೋಮ್ಸ್ಗೆ ಶಾಕ್ ಆಗಿ ಸಡನ್ ಆಗಿ ಕಣ್ಣು ಬಿಡ್ತಾನೆ. ಈಗ ಅವನು ಒಂದು ಹಾಸ್ಪಿಟಲ್ನಲ್ಲಿ ಇರ್ತಾನೆ. ಪಕ್ಕದಲ್ಲಿ ಮೈಕ್ರಾಫ್ಟ್, ವಾಟ್ಸನ್, ಮೇರಿ ಇರ್ತಾರೆ. ಹೋಮ್ಸ್ ಹೇಳ್ತಾನೆ, ನನಗೆ ತಕ್ಷಣ ಆ 150 ವರ್ಷ ಹಳೆಯ ಅಮೀಲಿಯಾ ಸಮಾಧಿ ಹತ್ತಿರ ಹೋಗಬೇಕು. ಅಲ್ಲಿ 2 ಬಾಡಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇದ್ರೆ ನಾನು ಸಾಲ್ವ್ ಮಾಡಿದ ಕೇಸ್ ಕರೆಕ್ಟ್ ಅಂತ ಅರ್ಥ. ಎಲ್ಲರಿಗೂ ಇದು ವಿಚಿತ್ರ ಅನ್ಸಿದ್ರು ಅಲ್ಲಿಗೆ ಹೋಗಿ ಎಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಳಗಡೆ ಬರೀ ಎಮಿಲಿಯಳ ಒಂದು ಬಾಡಿ ಮಾತ್ರ ಇರುತ್ತೆ, 2ನೇ ಬಾಡಿ ಇರಲ್ಲ. ಹೋಮ್ಸ್ ಇನ್ನು ಡೀಪ್ ಆಗಿ ಎಗೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಆ ಡೆಡ್ ಬಾಡಿ ಸಡನ್ ಆಗಿ ಎದ್ದು ಹೋಮ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಹೋಮ್ಸ್ಗೆ ರಿಯಲೈಸ್ ಆಗುತ್ತೆ ಅವನು ಇನ್ನು ಎಚ್ಚರ ಆಗಿಲ್ಲ, ಇನ್ನು ಮೈಂಡ್ ಪ್ಯಾಲೇಸ್ ಒಳಗಡೆನೇ ಇದ್ದಾನೆ ಅಂತ. ಸೀನ್ ಕಟ್ ಆದ್ರೆ ಅವನು ಒಂದು ಜಲಪಾತದ ವಾಟರ್ ಫಾಲ್ಸ್ ಹತ್ತಿರ ಇರ್ತಾನೆ. ಎದುರುಗಡೆ ಮೊರಿಯಾಟಿ ಇರ್ತಾನೆ. ಯಾರು ಶರ್ಲಾಕ್ ಹೋಮ್ಸ್ ಬುಕ್ ಓದಿದ್ದಾರೋ ಅವರಿಗೆ ಗೊತ್ತು, ಇದೇ ಜಾಗದಲ್ಲಿ ಮೊರಿಯಾಟಿ ಮತ್ತು ಹೋಮ್ಸ್ ಇಬ್ಬರು ನೀರಿಗೆ ಬಿದ್ದು ಮೊರಿಯಾಟಿ ಸತ್ತು ಹೋಗ್ತಾನೆ. ಮೊರಿಯಾಟಿ ಹೇಳ್ತಾನೆ, ನಿನ್ನ ಬ್ರೈನ್ ಒಂದು ಹಾರ್ಡ್ ಡಿಸ್ಕ್ ಆದ್ರೆ ನಾನು ಅದಕ್ಕೆ ಬಂದಿರೋ ವೈರಸ್. ಅದಕ್ಕೆ ನಾನು ನಿನ್ನ ಮೈಂಡ್ ಪ್ಯಾಲೇಸ್ನಲ್ಲಿ ಎಲ್ಲಾ ಕಡೆ ಬರ್ತಿದ್ದೀನಿ. ಮೊರಿಯಾಟಿ ಹೋಮ್ಸ್ನ ಕೊಲ್ಲೋಕೆ ಹೋದಾಗ ಅಲ್ಲಿಗೆ ಡಾಕ್ಟರ್ ವಾಟ್ಸನ್ ಬರ್ತಾನೆ. ವಾಟ್ಸನ್ ಮೊರಿಯಾಟಿನ ಒದ್ದು ಆ ನೀರಿಗೆ ತಳ್ಳಿಬಿಡ್ತಾನೆ. ಆಮೇಲೆ ಹೋಮ್ಸ್ಗೆ ಹೇಳ್ತಾನೆ, ಹೋಮ್ಸ್ ನೀನು ಈಗ ಎಚ್ಚರ ಆಗಬೇಕು. ಎಚ್ಚರ ಆಗೋಕೆ ಹೋಮ್ಸ್ ಕೂಡ ಆ ಜಲಪಾತದಿಂದ ಕೆಳಗೆ ಜಂಪ್ ಮಾಡ್ತಾನೆ. ನಮಗೆ ಕನಸಿನಲ್ಲಿ ಮೇಲಿಂದ ಬಿದ್ದಾಗ ಸಡನ್ ಆಗಿ ಕಣ್ಣು ಬಿಡ್ತೀವಲ್ಲ, ಹಂಗೆ ಶರ್ಲಾಕ್ ಹೋಮ್ಸ್ ಕಣ್ಣು ಬಿಡ್ತಾನೆ. ಈಗ ಅವನು ನಿಜವಾಗ್ಲೂ ಫ್ಲೈಟ್ನಲ್ಲಿ ಇರ್ತಾನೆ. ಸುತ್ತಮುತ್ತ ವಾಟ್ಸನ್, ಮೇರಿ, ಮೈಕ್ರಾಫ್ಟ್ ಇರ್ತಾರೆ. ಹೋಮ್ಸ್ ಹೇಳ್ತಾನೆ, ನಾನು ಕೇಸ್ ಸಾಲ್ವ್ ಮಾಡ್ಬಿಟ್ಟೆ. ಮೊರಿಯಾಟಿ ನಿಜವಾಗ್ಲೂ ಸತ್ತು ಹೋಗಿದ್ದಾನೆ, ಆದ್ರೆ ಅವನ ಹೆಸರನ್ನ ಯೂಸ್ ಮಾಡ್ಕೊಂಡು ಯಾರೋ ನಮ್ಮನ್ನ ಹೆದರಿಸ್ತಿದ್ದಾರೆ. ಅವನು ಯಾರು ಅಂತ ನಾನು ಈಗ ಪತ್ತೆ ಹಚ್ಚಬೇಕು. ಹೋಮ್ಸ್ ಒಂದು ಹೊಸ ಎನರ್ಜಿ ಜೊತೆ ಫ್ಲೈಟ್ನಿಂದ ಇಳಿದು ಕಾರ್ ಹತ್ತಿ ತನ್ನ ಮನೆ ಬೇಕರ್ ಸ್ಟ್ರೀಟ್ಗೆ ಹೊರಡ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.